ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಎಲ್ ವ್ಲಾಗ್ಸ್. ನಾವು ನಿಮ್ಮ ಚಂದನ. ಇವತ್ತಿನ ರೆಸಿಪಿ ಬೇಬಿ ಕಾರ್ನ್ ಕಬಾಬ್. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೊಬಹುದು. ಹಾಗೆ ಇದು ಹೆಲ್ತಿ ರೆಸಿಪಿ ಕೂಡ. ಸೊ ಅದನ್ನ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತ ಗೊತ್ತಲ್ವಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫುಡ್, ಫ್ಯಾಷನ್, ಪ್ರಾಡಕ್ಟ್ ರಿವ್ಯೂ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಚಾನಲ್ ನಿಮಗೆ ಪರ್ಫೆಕ್ಟ್ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಬೇಬಿ ಕಾರ್ನ್ ತಗೊಂಡಿದೀವಿ, ಈ ತರ ಕಟ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಹಾಗೆ ಕಾರ್ನ್ ಫ್ಲೋರ್ನ ತಗೊಂಡಿದೀವಿ. ಕಾರ್ನ್ ಫ್ಲೋರ್ 6 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ತಗೊಂಡಿದೀವಿ. ಹಾಗೆ ಮೈದಾ 4 ಟೇಬಲ್ ಸ್ಪೂನ್ ಮೈದಾ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು. ಹಾಗೆ 1 ಟೇಬಲ್ ಸ್ಪೂನ್, ಚಿಕ್ಕ ಟೇಬಲ್ ಸ್ಪೂನ್ ಅಲ್ಲಿ ನಾವು ಧನಿಯಾನ ತಗೊಂಡಿದೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್. ಹಾಗೆ ಇಲ್ಲಿ ಹಾಫ್ ಲೆಮನ್ ತಗೊಂಡಿದೀವಿ. ಇಲ್ಲಿ ನೋಡಿ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ತಗೊಂಡಿದೀವಿ. ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸಿಂಗ್ ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಡಲೆ ಹಿಟ್ಟು ಹಾಗೆ ಮೈದಾನ ಹಾಕೊಂಡಿದ್ದಾರೆ. ಇವಾಗ ಗರಂ ಮಸಾಲ ಹಾಕೊಂತ ಇದ್ದಾರೆ, ಚಿಲ್ಲಿ ಪೌಡರ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಡಿ. ಹಾಗೆ ನಾವು ಕಲರ್ಗೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡಿದೀವಿ. ಇವಾಗ ಧನಿಯಾ ಪುಡಿ ಹಾಕೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಉಪ್ಪನ್ನ ಹಾಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಬೇಕು. ಇಲ್ಲಿ ಯಾವುದೇ ರೀತಿ ಕಬಾಬ್ ಮಸಾಲೆ ಯೂಸ್ ಮಾಡಬೇಡಿ, ಯಾಕಂತ ಅಂದರೆ ನ್ಯಾಚುರಲ್ ಆಗಿ ಮನೇಲಿರೋ ಪೌಡರ್ನ ಯೂಸ್ ಮಾಡ್ಕೊಂಡು ನಾವು ಬೇಬಿ ಕಾರ್ನ್ ಕಬಾಬ್ ಮಾಡ್ತಾ ಇರೋದ್ರಿಂದ ಕಬಾಬ್ ಪೌಡರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇಲ್ಲಿ ಬೇಬಿ ಕಾರ್ನ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಈ ಶೇಪಲ್ಲಿ ಇದನ್ನ ಹಾಕೊಬೇಕಾಗತ್ತೆ. ನೀವಿನ್ನೂ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಸಾಲೆನ ಕಲಿಸ್ಕೊಬೇಕು. ತುಂಬ ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮೇಯ್ನ್ ಆಗಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ, ಹಾಗೆ ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಬೇಬಿ ಕಾರ್ನ್ ಎಲ್ಲಾನು ಹಾಕೊತಾ ಇದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ವಾಟರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸ್ವಲ್ಪ ಸ್ವಲ್ಪ ವಾಟರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀವಿ. ಜಾಸ್ತಿ ವಾಟರ್ ಹಾಕೊಳ್ಳೋಕೆ ಹೋಗಬೇಡಿ, ಇಷ್ಟಿಷ್ಟೇ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಪ್ರೊಸೀಜರಲ್ಲಿ ನೀವು ಪನ್ನೀರ್ ಕಬಾಬ್ ಕೂಡ ಮಾಡ್ಕೊಬಹುದು, ಮಶ್ರೂಮ್ ಕಬಾಬ್ ಕೂಡ ಮಾಡ್ಕೊಬಹುದು. ಇದೇ ಸೇಮ್ ಎಲ್ಲ ಇದೇ ಥರ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮಾಡ್ಕೊಬಹುದು. ಬಾಣಲಿಗೆ ಎಣ್ಣೆ ಹಾಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಈ ಥರ ಕಲಿಸ್ಕೊಂಡ್ರೆ ಸಾಕು. ಈ ಥರ ಕಲಿಸ್ಕೊಳ್ಳಿ. ಇವತ್ತಿನ ಒಂದು ಟಿಪ್: ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಕಲಸಿಟ್ಟಿರೋ ಮಸಾಲೆನ ಎಣ್ಣೆಯಲ್ಲಿ ಬಿಟ್ಟರೆ ಅದು ಮೇಲೆ ಹುಬ್ಬಿ ಬರಬೇಕು, ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಇನ್ ಕೇಸ್ ಬಂದಿಲ್ಲ ಅಂದರೆ ಎಣ್ಣೆ ಕಾದಿಲ್ಲ ಅಂತ ಅರ್ಥ. ಇದು ನಂಬರ್ 1 ಟಿಪ್. ಇನ್ನೂ ಒಂದು ಟಿಪ್ ಇದೆ, ಅದನ್ನು ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಹೇಳ್ಕೊಂಡು ಕೊಡ್ತೀವಿ, ಆಯಿತಾ? ನೀವು ಅನ್ಕೋಬೋದು ಇದೆಲ್ಲ ಗೊತ್ತಿರೋ ವಿಷಯನೇ ಅಂತ. ಹಾಗೆ ಇನ್ನೂ ಒಂದು ಟಿಪ್ ಇದೆ, ಅದು ಮೇ ಬಿ ಗೊತ್ತಿರಲ್ಲ, ಕೇಳಿ. ಹಾಗೆ ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ, ಈ ಥರ ಬರಬೇಕು, ಆವಾಗಲೇ ಎಣ್ಣೆ ಕಾದಿದೆ ಅಂತ ಅರ್ಥ. ಈ ಥರ ಎಣ್ಣೆ ಕಾದಾಗ ಬೇಬಿ ಕಾರ್ನ್ನ ಹಾಕೊಬೇಕು. ಒಂದೊಂದಾಗಿ ಹಾಕೊಳ್ಳಿ, ಬಿಡಿ ಬಿಡಿಯಾಗಿ. ಯಾಕಂತಂದರೆ ನಾವು ಕಲಿಸಿರ್ತೀವಿ ಅಲ್ವಾ, ಹಾಗೆ ಬಿಟ್ಬಿಟ್ರೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗೇನದನ್ನ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಬಿಡಿ ಬಿಡಿಯಾಗಿ ಹಾಕೊಂಡ್ಬಿಟ್ರೆ ಸಾಕು. ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ, ಆಯಿತಾ? ಹೈ ಫ್ಲೇಮಲ್ಲೇ ಬೇಯಿಸಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ಟಿಪ್ ಅಂತ ಅಂದರೆ, ಯಾರ ಮನೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ, ಯಾವ ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ, ನೀವೇ ಹೇಳಿ? ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀವಿ, ಎಲ್ಲರ ಮನೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ. ಅದು ಮನೇಲಾದರೂ ತಂದಿರ್ಬೋದು, ಹಾಗೆ ಅಂಗಡಿಲಾದರೂ ತಂದಿರ್ಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೇಗೆ ಪ್ರಿಸರ್ವ್ ಮಾಡೋದಂತ ಅಂದರೆ, ಇದು ಐಸ್ ಕ್ಯೂಬ್ಸ್ ಬಾಕ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಐಸ್ ಕ್ಯೂಬ್ಸ್ ಬಾಕ್ಸ್ಗೆ ಹಾಕೊಬೇಕು. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ನಮಗೆ ಯಾವಾಗ ಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಯಾವ ಥರ ಅಂದರೆ ಕ್ಯೂಬ್ ಆಗಿ ಯೂಸ್ ಮಾಡ್ಕೊಬೋದು. ತುಂಬ ಈಸಿಯಾಗಿರುತ್ತೆ. 1 ಕ್ಯೂಬ್ ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ತುಂಬ ಸಿಂಪಲ್. ಈ ಟಿಪ್ನ ಫಾಲೋ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಕೊಂಡ್ರೆ ಸಾಕು. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯಿಸಬೇಕು, ಡೀಪ್ ಫ್ರೈ ಮಾಡಬೇಕು. ಹಾಗೆ ಸ್ಪೂನಲ್ಲಿ ಈ ಥರ ಮಚ್ಚ ಹಾಕೊತಾ ಇರಿ. ತುಂಬ ಸಕ್ಕತ್ತಾಗಿರುತ್ತೆ. ಮದುವೆ ಮನೇಲೆಲ್ಲ ತಿಂತೀವಲ್ವ, ಅದೇ ಥರ ಇರುತ್ತೆ. ಮೇ ಬಿ ಕಷ್ಟ ಅಂತ ಅನ್ಕೊಬೋದು ನೋಡಿದಾಗ, ಬಟ್ ಮಾಡಬೇಕಾದ್ರೆ ಈಸಿನೇ, ತುಂಬ ಈಸಿನೇ. ನೋಡಿ, ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ, ಏನು ಸಕ್ಕತ್ತಾಗಿದೆ ಅಂತ. ನೋಡಿ, 5 ನಿಮಿಷ ಚೆನ್ನಾಗಿ ಬೆಂದಿದೆ. ಇಷ್ಟು ಡೀಪ್ ಫ್ರೈ ಆದರೆ ಸಾಕು.
ಓಕೆನಾ? ಇಷ್ಟು ಡೀಪ್ ಫ್ರೈ ಆದರೆ ಸಾಕು. ಇವಾಗ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಮಿಕ್ಕಿರೋದೆಲ್ಲನೂ ಕೂಡ ಇದೇ ಥರ ನಾವು ಎಣ್ಣೆಗೆ ಹಾಕೊತಾ ಇದ್ದೀವಿ. ಒಂದು 5 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಆದರೆ ಸಖತ್ತಾಗಿರುತ್ತೆ. ಇದಕ್ಕೆ ಇನ್ನೂ ಫೈನಲ್ ಟಚ್ ಕೊಡಬೇಕು. ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಕರಿಬೇವು ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀವಿ. ಕರ್ದಿರೋ ಕರಿಬೇವಿನ ಸೊಪ್ಪು ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಇವಾಗ ಲೆಮನ್ನ ಹಾಕೊಳ್ಳೋಣ. ಲೈಟಾಗಿ ಅಷ್ಟೇ, ಜಾಸ್ತಿ ಜ್ಯೂಸ್ ಬೇಡ, ಲೈಟಾಗಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಳ್ಳೋಣ ಅಷ್ಟೇ. ಸಂಜೆ ಕಾಫಿ ಜೊತೆ, ಬಿಸಿ ಬಿಸಿ ಕಾಫಿ ಜೊತೆ ಈ ಬೇಬಿ ಕಾರ್ನ್ ಕಬಾಬ್ನ ಟ್ರೈ ಮಾಡ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ. ನೀವು ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಬೇಬಿ ಕಾರ್ನ್ ಕಬಾಬ್ನ ಮಾಡಿದ್ವಿ ಅಂತ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.